ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನು ಅಂಗದನ ಮತವನ್ನು ಖಂಡಿಸಿ ಸುಗ್ರೀವನ ಬಳಿಗೆ ಹೋಗುವುದೇ ಯುಕ್ತವೆಂದು ಹೇಳಿದುದು ಎಂಬ 54ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಭಾಗದಲ್ಲಿ ತಮಗೆ ಕೊಟ್ಟ ಕಾಲಾವಧಿಯು ಮೀರಿ ಹೋಗಿರುವುದರಿಂದ ಹಿಂದಕ್ಕೆ ಹೋದರೆ ಸುಗ್ರೀವನು ತಮ್ಮನ್ನು ಕೊಲ್ಲುವನೆಂದು ಭಾವಿಸಿ ಅಂಗದನು ಸಮಸ್ತ ವಾನರ ಸೇನೆಗೂ ಅಲ್ಲಿಯೇ ಪ್ರಾಯೋಪವೇಶ ಮಾಡುವ ವಿಧಿಯನ್ನು ಉತ್ತಮವೆಂದು ಭಾವಿಸುತ್ತಾನೆ. ಅದೇ ಸಂದರ್ಭದಲ್ಲಿ ತಾರನೆಂಬ ಮತ್ತೊಬ್ಬ ಕಪಿಯು ನಾವೇಕೆ ಬಿಲವನ್ನು ಹೊಕ್ಕು ಅಲ್ಲಿ ಅಡಗಿ ಬಿಡಬಾರದು, ಹೇಗೂ ಯಾರಿಗೂ ಈ ಬಿಲವು ದರ್ಶನಯುಕ್ತವಲ್ಲ, ಅಂದರೆ ಬೇರೆ ಯಾರೂ ಕೂಡ ಅಲ್ಲಿಗೆ ಬರುವುದು ಸಾಧ್ಯವಿಲ್ಲ, ನಾವು ಅಲ್ಲಿಯೇ ಅಡಗಿಕೊಂಡು ಅಲ್ಲಿರುವ ಫಲಮೂಲಗಳನ್ನು ಯಥೇಚ್ಛವಾಗಿ ಭುಜಿಸುತ್ತಾ ಶೇಷ ಜೀವನವನ್ನು ಕಳೆದು ಬಿಡಬಹುದು ಎನ್ನುತ್ತಾನೆ. ಆದರೆ ಯಾವ ದೃಷ್ಟಿಯಿಂದ ನೋಡಿದರೂ ಇವೆರಡು ರಾಜಾಜ್ಞೆಯನ್ನು ಉಲ್ಲಂಘಿಸಿದಂತೆಯೇ ಅಲ್ಲವೇ? ತಾವು ಮಾಡದೆ ಕಾರ್ಯವನ್ನು ಸಂಪೂರ್ಣಗೊಳಿಸದೆ ಸಮಯವನ್ನು ಮೀರಿ ಹಿಂದೆ ಹೋದ ಮಾತ್ರಕ್ಕೆ ಸುಗ್ರೀವನು ಕೊಂದೇ ಬಿಡುವನೆಂದು ಅರ್ಥವಲ್ಲ. ರಾಜನಾದವನಿಗೂ ಕೂಡ ಪರಿಸ್ಥಿತಿಗಳ ಅರಿವಿರುತ್ತದೆ. ಯಾವ ಕಾರಣದಿಂದಾಗಿ ತಾನು ಕೊಟ್ಟ ಕಾರ್ಯವನ್ನು ಮುಗಿಸಲು ಅವರಿಂದ ಸಾಧ್ಯವಾಗಿಲ್ಲವೆಂದು ಅರಿತು ಆಗ ಮತ್ತೊಂದು ಮಾರ್ಗೋಪಾಯವನ್ನು ಕಂಡುಕೊಳ್ಳುವ ಸಾಧ್ಯತೆ ಇರುತ್ತದೆ. ಆ ಮಾರ್ಗೋಪಾಯಕ್ಕೆ ರಾಜಾಜ್ಞೆಗೆ ಬದ್ಧರಾಗಿ ಸೇವಕರಾದವರು ಸಿದ್ಧರಾಗಿರಬೇಕಲ್ಲವೇ? ಅದರ ಬದಲಿಗೆ ತಾವೇ ನಿರ್ಣಯವನ್ನು ತೆಗೆದುಕೊಂಡು ಜೀವವನ್ನೇ ತೊರೆದು ಬಿಟ್ಟರೆ ಮುಂದೆ ಆಗಬೇಕಾದ ಕಾರ್ಯವನ್ನು ಮಾಡುವವರಾದರೂ ಯಾರು? ಇನ್ನೊಂದು ರಾಜಾಜ್ಞೆಯನ್ನೇ ಉಲ್ಲಂಘಿಸಿ ಎಲ್ಲಿಯೋ ಅಡಗಿಕೊಂಡು ತಾವು ಎಲ್ಲಿರುವರು ಎಂಬ ಸೂಚನೆಯನ್ನು ಕೊಡದೆ ಹೋದರೆ ಅದರಿಂದಲೂ ಮುಂದಿನ ರಾಜಕಾರ್ಯವಾದರೂ ನಡೆಯುವುದಾದರೂ ಹೇಗೆ? ಆ ಕಾರಣದಿಂದಾಗಿ ಮುಖ್ಯಸ್ಥನಾಗಿ ಒಂದು ಗುಂಪು ಅಥವಾ ರಾಜ ಎಂಬ ಪದವಿಯಲ್ಲಿ ಒಬ್ಬರನ್ನು ಕೂರಿಸಿದ ಮೇಲೆ ಅವರ ಕಾರ್ಯವು ನೆರವೇರುವ ಸಲುವಾಗಿ ಕೆಲವೊಂದು ಭಯ ಭೀತಿಗಳನ್ನು ಹುಟ್ಟಿಸುವಂತಹ ಕಾನೂನುಗಳನ್ನು ಅವರು ಮಾಡಬಹುದೇ ಹೊರತು ಅದನ್ನು ಅವರು ಜಾರಿಗೊಳಿಸಬೇಕೆಂದೇನೂ ಇಲ್ಲ. ಆ ಕಾರಣದಿಂದಾಗಿ ಬಹಳಷ್ಟು ಬಾರಿ ಪುನಃ ಹಿಂತಿರುಗಿ ಆ ರಾಜನಿಗೆ ಶರಣಾಗಿದ್ದರೆ ಆ ರಾಜನಾದವನು ಮತ್ತೊಂದು ಮಾರ್ಗವನ್ನು ಸೂಚಿಸುವ ಸಾಧ್ಯತೆ ಇರುತ್ತದೆ. ಈ ಜಾಣ್ಮೆಯನ್ನು ಬಲ್ಲ ಹನುಮಂತನು ಇಲ್ಲಿ ಇತರ ವಾನರರಿಗೆ ಅದನ್ನು ತಿಳಿಸುವ ಪ್ರಯತ್ನವನ್ನು ಮಾಡುತ್ತಾನೆ. ಚಂದ್ರನಂತೆ ಕಾಂತಿ ವಿಶಿಷ್ಟನಾದ ತಾರನು ಈ ಮಾತನ್ನು ಹೇಳಲು ಇತರ ವಾನರರು ಅದಕ್ಕೊಪ್ಪಿದುದನ್ನು ಕಂಡೊಡನೆ ಹನುಮಂತನು ತನ್ನ ಮನಸ್ಸಿನಲ್ಲಿ, ಓಹೋ, ಸುಗ್ರೀವನ ವಾನರ ರಾಜ್ಯವೆಲ್ಲವೂ ಈಗಲೇ ಅಂಗದನ ವಶವಾದಂತಿದೆ ಎಂದು ಯೋಚಿಸಿ ಚಿಂತಾಕುಲಿತನಾಗಿದ್ದನು. ವಾಲಿಕುಮಾರನಾದ ಆ ಅಂಗದನಲ್ಲಿ ಗ್ರಹಣ ಧಾರಣಾದಿಗಳಾದ ಅಷ್ಟ ಗುಣಗಳುಳ್ಳ ಬುದ್ಧಿಯು, 4 ವಿಧಗಳಾದ ಬಾಹುಬಲಾದಿಗಳು, ದೇಶಕಾಲ ಜ್ಞಾನವೇ ಮೊದಲಾದ 14 ಗುಣಗಳು ಪೂರ್ಣವಾಗಿ ತುಂಬಿರುವವೆಂದು ಅವನಿಗೆ ತೋರಿತು. ಚಂದ್ರನು ಶುಕ್ಲ ಪಕ್ಷದಲ್ಲಿ ದಿನದಿನಕ್ಕೂ ಕಾಂತಿ ಸಂಪತ್ತಿನಿಂದ ಮೇಲೆ ಮೇಲೆ ಹೆಚ್ಚುವಂತೆ ಆ ಅಂಗದನು ಎಡೆಬಿಡದೆ ತನ್ನ ತೇಜೋಬಲ ಪರಾಕ್ರಮಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಬುದ್ಧಿಯಲ್ಲಿ ಬೃಹಸ್ಪತಿಗೂ ಪರಾಕ್ರಮದಲ್ಲಿ ತನ್ನ ತಂದೆಯಾದ ವಾಲಿಗೂ ಎಣೆಯಾಗಿ ಶುಕ್ರಾಚಾರ್ಯನ ಭೇದೋಪಾಯಕ್ಕೆ ಆದರದಿಂದ ಕಿವಿಗಿಟ್ಟು ಕೇಳುವ ದೇವೇಂದ್ರನಂತೆ ತಾರನೆಂಬ ಮಂತ್ರಿಯ ಮಾತನ್ನು ಗಮನಿಸಿ ಕೇಳುವುದನ್ನು ಕಂಡನು. ಸ್ವಾಮಿಯಾದ ಸುಗ್ರೀವನ ಕಾರ್ಯದಲ್ಲಿಯೇ ಬಳಲಿ ಕುಳಿತಿದ್ದ ಸರ್ವಶಾಸ್ತ್ರ ವಿಶಾರದನಾದ ಅಂಗದನು ಈಗ ಆ ಸುಗ್ರೀವನಲ್ಲಿಯೇ ವೈರಬುದ್ಧಿಯನ್ನು ಆರೋಪಿಸಿ ಜಿಹಾಸೆಯಿಂದ ಹೇಳಿದ ಮಾತನ್ನು ಕೇಳಿದನು. ಹನುಮಂತನು ಈ ಅಂಗದನ ವೇದ ಬುದ್ಧಿಯನ್ನು ತಪ್ಪಿಸಿ ಸುಗ್ರೀವನಿಗೆ ಅನುಕೂಲನನ್ನಾಗಿಯೇ ಮಾಡುವುದಕ್ಕಾಗಿ ಕೆಲವು ನೀತಿಗಳನ್ನು ಹೇಳಲಾರಂಭಿಸಿದನು. ಸಾಮವೇ ಮೊದಲಾದ ಚತುರೋಪಾಯಗಳಲ್ಲಿ ಮೂರನೆಯದಾದ ಭೇದೋಪಾಯವನ್ನೇ ಅವಲಂಬಿಸಿ ಅಲ್ಲಿದ್ದ ಸಮಸ್ತ ವಾನರರನ್ನು ತನ್ನ ಮಾತಿನ ಚಾತುರ್ಯದಿಂದ ಮೊದಲು ಅಂಗದನಿಂದ ಬೇರ್ಪಡಿಸಿ ಅವನ ಮತಕ್ಕೆ ಅವರು ಒಪ್ಪದಂತೆ ಮಾಡಿಕೊಂಡನು. ಹೀಗೆ ವಾನರರು ಅಂಗದನಿಂದ ಭೇದ ಹೊಂದಿದ ಮೇಲೆ ತನ್ನೊಳಗೆ ತಾನು ಸುಳ್ಳು ಕೋಪವನ್ನು ಹುಟ್ಟಿಸಿಕೊಂಡು ಆ ಕೋಪರೂಪವಾದ ದಂಡೋಪಾಯವನ್ನು ಅವಲಂಬಿಸಿ ಅದಕ್ಕನುಗುಣಗಳಾದ ಕೆಲವು ವಾಕ್ಯಗಳಿಂದ
ಅಂಗದನಿಗೂ ಭಯವನ್ನು ಹುಟ್ಟಿಸಬೇಕೆಂದೆಣಿಸಿ, ಅಂಗದ, ನೀನೇನೋ ಯುದ್ಧದಲ್ಲಿ ನಿನ್ನ ತಂದೆಗಿಂತಲೂ ಬಹಳ ಸಮರ್ಥನೆ ಸರಿ, ಮತ್ತು ತಂದೆಯಂತೆ ಕಪಿರಾಜ್ಯ ಭಾರವೆಲ್ಲವನ್ನು ದೃಢವಾಗಿ ನೀನು ವಹಿಸಬಲ್ಲೆ ಎಂಬುದು ನಿಜವು. ಎಲೈ ವಾನರೇಂದ್ರನೇ, ಕಪಿಗಳು ಯಾವಾಗಲೂ ಚಂಚಲ ಮನಸ್ಸುಳ್ಳವರು. ನೀನು ಇಲ್ಲಿರಬೇಕೆಂದು ಅವರಿಗೆ ಆಜ್ಞೆಯನ್ನು ಮಾಡಿದರು ಅವರು ತಮ್ಮ ಹೆಂಡಿರು ಮಕ್ಕಳನ್ನು ಬಿಟ್ಟು ಎಷ್ಟು ಮಾತ್ರವೂ ನಿನ್ನಾಜ್ಞೆಗೆ ಒಳಪಟ್ಟು ನಿಲ್ಲಲಾರರು. ನಾನು ಇದ್ದ ಸ್ಥಿತಿಯನ್ನು ನಿನ್ನ ಎದಿರಾಗಿಯೇ ತಿಳಿಸುವೆನು ಕೇಳು. ಈ ಜಾಂಬವಂತನು, ಈ ನಲನು, ಈ ಸುಹೋತ್ರನು ಹೇಗೆ ನಿನ್ನನ್ನು ಅನುವರ್ತಿಸುವುದಿಲ್ಲವೋ ಹಾಗೆಯೇ ನಾನು ಎಂದಿಗೂ ನಿನ್ನನ್ನು ಹಿಂಬಾಲಿಸುವೆನೆಂದು ಎಣಿಸಬೇಡ. ಈ ನಮ್ಮೆಲ್ಲರನ್ನು ಸಾಮಧಾನ ಭೇದಗಳಿಂದಾಗಲಿ ದಂಡೋಪಾಯದಿಂದಾಗಲಿ ಆ ಸುಗ್ರೀವನ ಕಡೆಯಿಂದ ನಿನ್ನ ಕಡೆಗೆ ಆಕರ್ಷಿಸುವುದು ನಿನಗೆ ಎಂದಿಗೂ ಶಕ್ಯವಲ್ಲ. ಬಲವಂತನಾದವನು ಬಲಹೀನನೊಡನೆ ಒಂದು ವೇಳೆ ವಿರೋಧವನ್ನು ಮಾಡಿದರೂ ಮಾಡಬಹುದೆಂದು ನೀತಿಜ್ಞರು ಹೇಳುವರೇ ಹೊರತು, ದುರ್ಬಲನಾದವನು ಬಲಾಢ್ಯನೊಡನೆ ವಿರೋಧಿಸುವುದು ಶ್ರೇಯಸ್ಕರವೆಂದು ಯಾರೂ ಹೇಳುವುದಿಲ್ಲ. ಅಂದರೆ ಸುಗ್ರೀವನನ್ನು ಎದುರು ಹಾಕಿಕೊಳ್ಳುವುದು ಸರಿಯಲ್ಲವೆಂದು. ಬಲಹೀನನು ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಬೇಕಾದುದರಿಂದ ಅಂಥವನು ಬಲಾಢ್ಯನೊಡನೆ ವಿರೋಧವನ್ನು ಮಾಡಿಕೊಳ್ಳಲೇಬಾರದು. ಎಲೆ ಅಂಗದ, ನಿನಗೆ ಬೇರೆ ಬಲವಿಲ್ಲದಿದ್ದರೂ ನಿನ್ನ ರಕ್ಷಣೆಗಾಗಿ ಯಾವ ಈ ಗುಹೆಯನ್ನು ಆಶ್ರಯಿಸಬೇಕೆಂದು ಅಪೇಕ್ಷಿಸುವೆಯೋ, ತಾರನೂ ಯಾವ ಬಿಲವನ್ನು ನಿನಗೆ ತೋರಿಸಿದನೋ ಆ ಬಿಲವನ್ನು ಭೇದಿಸುವುದು ಲಕ್ಷ್ಮಣನ ಬಾಣಗಳಿಗೆ ಅತ್ಯಲ್ಪವಾದ ಕಾರ್ಯವೆಂದು ತಿಳಿ. ಪೂರ್ವದಲ್ಲಿ ಇಂದ್ರನು ಮಯನ ಮೇಲಿನ ಕೋಪದಿಂದ ಈ ಬಿಲದ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸಿ ಇದನ್ನು ಸ್ವಲ್ಪ ಮಾತ್ರವೇ ಕದಲಿಸಿರುವನು. ಈಗ ಲಕ್ಷ್ಮಣನು ತನ್ನ ತೀಕ್ಷ್ಣ ಬಾಣಗಳಿಂದ ಎಲೆಯನ್ನು ಸೀಳುವಂತೆ ಸುಲಭವಾಗಿ ಇದನ್ನು ಭೇದಿಸಿಯೇ ಬಿಡುವನು. ಪೂರ್ವದಲ್ಲಿ ಇಂದ್ರನು ಇದಕ್ಕೆ ಒಂದು ದ್ವಾರವನ್ನು ಮಾತ್ರ ಮಾಡಿದನೇ ಹೊರತು ಬೇರೊಂದನ್ನು ಮಾಡಲಿಲ್ಲ. ಅಂದರೆ ಒಂದು ಛೇದದಿಂದ ಅದಕ್ಕೆ ಪ್ರವೇಶಿಸಲು ಅನುಕೂಲವಾಗುವಂತ ಮಾಡಿದನೇ ಹೊರತು ಬೇರೊಂದನ್ನು ಮಾಡಲಿಲ್ಲ. ಈಗ ಲಕ್ಷ್ಮಣನ ಕೋಪಕ್ಕೆ ಪಾತ್ರವಾದ ಮೇಲೆ ಈ ಗುಹೆಯು ಚಿನ್ನ ಭಿನ್ನವಾಗುವುದೆಂದೇ ತಿಳಿ. ಅದಕ್ಕೆ ರಾಮಬಾಣವೇ ಬೇಕೆಂದಿಲ್ಲ. ಏಕೆಂದರೆ ರಾಮಬಾಣದ ಶಕ್ತಿ ಭೂಮಿಯನ್ನೇ ಭೇದಿಸಿ ಬಿಡಬಹುದು, ಲಕ್ಷ್ಮಣನ ಬಾಣವಷ್ಟೇ ಸಾಕು ಎಂದು. ಇಂತಹ ಅಸಮಾನ ಶಕ್ತಿಯನ್ನು ಹೊಂದಿ ವಜ್ರದಲಗೆಗೆ ಸಮಾನಗಳಾದ ಬಾಣಗಳು ಆ ಲಕ್ಷ್ಮಣನಲ್ಲಿ ಎಷ್ಟೋ ಇರುವವು. ಅವು ಪರ್ವತಗಳನ್ನಾದರೂ ಭೇದಿಸಬಲ್ಲವು. ಅವುಗಳಿಗೆ ಈ ಬಿಲವೆಂಬುದು ಎಷ್ಟು ಮಾತ್ರವೆಂದೆಣಿಸುವೆ. ಮುಖ್ಯವಾಗಿ ನೀನು ಸುಗ್ರೀವನೊಡನೆ ವಿರೋಧಿಸಿ ಈ ಬಿಲದಲ್ಲಿಯೇ ಇದ್ದು ಬಿಡುವುದಕ್ಕೆ ಉದ್ದೇಶಿಸಿದೆಯಲ್ಲವೇ? ಇದನ್ನು ತಿಳಿದೊಡನೆಯೇ ಈ ವಾನರರೆಲ್ಲರೂ ನಿನ್ನನ್ನು ಬಿಟ್ಟು ಹೊರಟು ಹೋಗುವರೆಂದು ತಿಳಿ. ಇವರು ನಿನ್ನನ್ನು ಹಿಂಬಾಲಿಸಿ ಬಂದುದು ಮೊದಲು ತಮ್ಮ ಹೆಂಡಿರು ಮಕ್ಕಳನ್ನು ನೆನೆಸಿಕೊಂಡು ಎಡಬಿಡದೆ ದುಃಖಿಸುತ್ತಾ, ಅನ್ನಪಾನಗಳು ಇಲ್ಲದೆ ಸುಖ ಶಯ್ಯೆಯೂ ಇಲ್ಲದೆ ಹಸಿವು ಬಾಯಾರಿಕೆಗಳಿಂದ ಬಳಲಿ ಕಷ್ಟಪಡುತ್ತಿರುವರು. ಈಗ ಇವರಿಗೆ ಇದೊಂದು ನೆಪವೂ ಸಿಕ್ಕಿದರೆ ಈ ಕ್ಷಣವೇ ನಿನ್ನನ್ನು ಬಿಟ್ಟು ಹೊರಟು ಹೋಗುವರು. ಇವರು ನಿನ್ನನ್ನು ಬಿಟ್ಟು ಹೋದ ಮೇಲೆ ನೀನು ಮಿತ್ರ ಬಾಂಧವರನ್ನು ದಿಕ್ಕಿಲ್ಲದೆ ದುಃಖಕ್ಕೆ ಮಿತ್ರ ಬಾಂಧವರನ್ನು ಅಗಲಿ ದಿಕ್ಕಿಲ್ಲದೆ ದುಃಖಕ್ಕೆ ಸಿಕ್ಕಬೇಕಾಗುವುದು. ಆಗ ನೀನು ಗಾಳಿಗೆ ತೂರಿ ಹೋಗುವ ಹುಲ್ಲಿಗಿಂತಲೂ ಹೀನನಾಗುವೆ. ಇಷ್ಟೇ ಅಲ್ಲದೆ ಅತಿ ತೀಕ್ಷ್ಣಗಳಾಗಿಯೂ ವೇಗವುಳ್ಳವುಗಳಾಗಿಯೂ ಬೇರೆಯವರಿಗೆ ಎದುರಿಸಿ ನಿಲ್ಲಲು ಅಸಾಧ್ಯಗಳಾಗಿಯೂ ಮಹಾಭಯಂಕರಗಳಾಗಿಯೂ ಇರುವ ಲಕ್ಷ್ಮಣನ ಬಾಣಗಳು ರಾಮಾಜ್ಞೆಯನ್ನು ಮೀರಿದ ನಿನ್ನನ್ನು ತಪ್ಪದೆ ಕೊಂದು ಬಿಡುವವು. ಈಗಲೂ ನೀನು ನನ್ನೊಡನೆ ಬಂದು ವಿನೀತನಾಗಿ ನಡೆದುಕೊಳ್ಳುತ್ತಿದ್ದರೆ ಮಾತ್ರ ಸುಗ್ರೀವನು ನಿನ್ನನ್ನು ಯೌವರಾಜ್ಯದಲ್ಲಿ ಇರಿಸಿರುವನಲ್ಲದೆ ಮುಂದೆ ಕ್ರಮವಾಗಿ ನಿನಗೆ ಮುಖ್ಯ ವಾನರ ರಾಜ್ಯವನ್ನು ಕೊಟ್ಟು ಬಿಡುವನು. ನಿನ್ನ ಚಿಕ್ಕಪ್ಪನಾದ ಸುಗ್ರೀವನು ಸಾಮಾನ್ಯನಲ್ಲ, ಧರ್ಮಾತ್ಮನು, ಯಾವಾಗಲೂ ಪರಮ ಸಂತೋಷವನ್ನು ಉಂಟು ಮಾಡುವವನು, ಪಾಪರಹಿತನು, ದೃಢ ವ್ರತವುಳ್ಳವನು, ಪ್ರತಿಜ್ಞೆಗೆ ತಪ್ಪುವವನಲ್ಲ. ನೀನು ಅವನನ್ನೇ ದ್ವೇಷಿ ಎಂದು ಎಣಿಸಿದೆಯಲ್ಲ. ಪ್ರಬಲ ಕಾರಣವಿದ್ದ ಹೊರತು ಎಂದಿಗೂ ನಿನ್ನನ್ನು ಅವನು ಕೊಲ್ಲುವವನಲ್ಲ. ಇಷ್ಟೇ ಅಲ್ಲದೆ
ನಿನ್ನ ತಾಯಿಯಲ್ಲಿ ಆತನಿಗೆ ಅಸಾಧಾರಣ ಪ್ರೀತಿ ಇರುವುದರಿಂದ ಅವಳಿಗೆ ಪ್ರಿಯವನ್ನೇ ಕೋರುತ್ತಿರುವನು. ಅವನ ಪ್ರಾಣಗಳೇ ನಿನ್ನ ತಾಯಿಗೆ ವಶಗಳಾಗಿರುವವು. ನೀನು ಅವಳ ಮಗನಾದುದರಿಂದ ಆತನಿಗೂ ನೀನು ಮಗನಲ್ಲದೆ ಬೇರೆಯಲ್ಲ. ಅವನಿಗೆ ಬೇರೆ ಸಂತಾನವೂ ಇಲ್ಲ. ಆದುದರಿಂದ ನೀನು ಅವನಲ್ಲಿಗೆ ಹೋಗಿ ಸೇರಬೇಕಾದುದೇ ಉಚಿತವು ಎಂದನು. ಈ ಮೂಲಕ ಯಾವ ಕಾರಣಕ್ಕೂ ಅಂಗದನು ಸುಗ್ರೀವನಿಂದ ಬೇರೆಯಾಗದಿರುವಂತೆ, ಯುವರಾಜನೇ ಸ್ವತಃ ಮಹಾರಾಜನಿಂದ ಬೇರೆಯಾಗದಿರುವಂತೆ ಹನುಮಂತನು ತಡೆಯುತ್ತಿರುವನು. ಇಲ್ಲಿಗೆ 54ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.